ಇವತ್ತು ನಿಮಗೆ ಎಲ್ರಿಗೂ ಗೊತ್ತಿರುವ ಒಂದು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ನಾರ್ಮಲಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಹಿಲ್ ಸ್ಟೇಷನ್ಸ್ ಇದೆ, ಬೀಚಸ್ ಇದೆ, ಟೂರಿಸ್ಟ್ ಹೈಯೆಸ್ಟ್ ನೋಡಲಿಕ್ಕೆ ಸಿಗುವಂತಹ ಜಾಗಗಳು ತುಂಬವೇ ಇದೆ. ಅದರಲ್ಲೂ ಈ ನಾವು ಹೊರಗೆ ಎಲ್ಲಾದರೂ ತಿರುಗಲಿಕ್ಕೆ ಹೋಗುವ ಅಂತ ಹೇಳುವಾಗ ಬರುವುದೇ ನಮ್ಮ ತಲೆಗೆ ಒನ್ ಆ್ಯಂಡ್ ಓನ್ಲಿ ದ ಮೋಸ್ಟ್ ಫೇಮಸ್ ಗೋವಾ. ಗೋವಾ ಅಂತ ಹೇಳಿದ ತಕ್ಷಣ ತಲೆಗೆ ಬರುವುದು ಅಲ್ಲಿದ್ದಂತಹ ನೈಟ್ ಲೈಫ್, ಬೀಚಸ್, ಹಿಸ್ಟಾರಿಕ್ ಪ್ಲೇಸಸ್, ಮಾನ್ಯುಮೆಂಟ್ಸ್, ಅಲ್ಲದೆ ಚರ್ಚಸ್. ಹಾಗೂ ಅಲ್ಲಿದ್ದಂತಹ ಆಂಬಿಯನ್ಸ್ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಒಂದು ಪೀಸ್ ಆಫ್ ಮೈಂಡ್, ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ಹೋದಾಗ ಎಲ್ಲರೂ ಕೂಡ ಕಂಡುಪಟ್ಟಂತಹ ವಿಷಯ. ಈ ಗೋವಾದ ಈ ಬೀಚಸ್, ಚರ್ಚಸ್ ಅಥವಾ ಈ ಒಂದು ಒಳ್ಳೆಯ ಪ್ಲೇಸಸ್ ಆಗಲಿ, ಕೇವ್ಸ್ ಯಾವುದೇ ಆಗಿರಲಿ, ಇದರ ಹಿಂದೆ ಕೂಡ ಅಷ್ಟೇ ಹಾರಿಫೈಯಿಂಗ್, ಅಷ್ಟೇ ಕ್ರೀಪಿ, ಅಷ್ಟೇ ಹಾಂಟೆಡ್, ಅಷ್ಟೇ ಒಂದು ಸೀಕ್ರೆಟ್ ಆದಂತಹ ಸ್ಟೋರೀಸ್ ಇದೆ. ಅದರಲ್ಲೂ ಈ ಗೋವಾದಲ್ಲಿದ್ದಂತಹ ತುಂಬನೇ ಫೇಮಸ್ ಆದಂತಹ ಮುಡೇರ್ ಎಂಬ ಜಾಗದಲ್ಲಿ, ಕ್ಯಾನ್ಸಲಮ್ ಎಂಬ ಜಾಗದಲ್ಲಿ ಒಂದು 3 ಕಿಂಗ್ಸ್ ಚರ್ಚ್ ಇದೆ. 3 ಕಿಂಗ್ಸ್ ಚರ್ಚ್ ಹೇಗೆ ಹೆಸರು ಬಂತು, ಇದಕ್ಕೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಹೆಲೋ ಗೈಸ್, ನಾನು ನಿಮ್ಮ ರಶ್ಮಿ. ಇವತ್ತಿನ ವಿಡಿಯೋದಲ್ಲಿ 3 ಕಿಂಗ್ಸ್ ಚರ್ಚ್, ಈ ಚರ್ಚ್ಗೆ ಹೆಸರು ಹೇಗೆ ಬಂತು, ಅಲ್ಲಿ ಆಕ್ಚುಲ್ ಆಗಿ ನಡೆದ ಘಟನೆ ಏನು, ಇದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 3 ಕಿಂಗ್ಸ್ ಚರ್ಚ್ ಗೋವಾದ ಮುಡೇರ್ ಕ್ಯಾನ್ಸಲಮ್ ಎಂಬ ಜಾಗದಲ್ಲಿದೆ. ಒಂದು ಗುಡ್ಡೆ ಪ್ರದೇಶದ ಮೇಲೆ ಒಂಟಿಯಾಗಿರುವಂತಹ ಈ ಚರ್ಚ್ ಬೆಳಗಿನ ಜಾವದಲ್ಲಿ ಎಷ್ಟು ವಂಡರ್ಫುಲ್ ಕಾಣ್ತದ, ಅಷ್ಟೇ ರಾತ್ರಿ ಹೊತ್ತಲ್ಲಿ ತುಂಬಾನೇ ಕ್ರೀಪಿಯಾಗಿ ಕೂಡ ಕಾಣ್ತದೆ. ಈ ಚರ್ಚ್ಗೆ ಮೊದಲು 3 ರಾಜರ ಕಣ್ಣಿತ್ತಂತೆ. ಈ 3 ರಾಜರು ಕೂಡ ಅವರವರ ನಡುವಲ್ಲಿ ಜಗಳ ಎಷ್ಟು ಮಟ್ಟಿಗಿತ್ತಂತೆ, ಎಟ್ ಎನಿ ಕಾಸ್ಟ್ ಈ ಚರ್ಚ್ ಅವರದಾಗಬೇಕಂತ ಅವರ ತಲೆಯಲ್ಲಿತ್ತು. ಹೀಗೆ ಜಗಳ ಆಗ್ತಾ ಇದ್ದಾಗ ಒಬ್ಬ ರಾಜ ಇನ್ನು 2 ರಾಜರನ್ನ ಸಾಯಿಸುವ ಪ್ಲಾನ್ ಮಾಡ್ತಾನೆ. ಹಾಗಾಗಿ ಆತ ಅಲ್ಲಿಗೆ ಕಾಂಪ್ರೋಗೆ ಅಂತ ಅವರ ಎಂಟೈರ್ ಫ್ಯಾಮಿಲಿಯನ್ನ ಕರೆದು ಊಟ ಹಾಕ್ತಾನೆ. ಆದ್ರೆ ಆ ರಾಜರಿಗಾಗ್ಲಿ ಅಥವಾ ಅವರ ಕುಟುಂಬದವರಿಗಾಗ್ಲಿ ಆ ಅನ್ನದಲ್ಲಿ ವಿಷ ಹಾಕಿದ್ದಾರೆ ಎಂಬ ಯಾವುದೇ ಸುಳಿವಿರಲಿಲ್ಲ. ಹಾಗೂ ಅವರ ನಡುವಲ್ಲಿ ಇದ್ದಂತಹ ಆ ರೀತಿಯ ಒಂದು ಜಗಳ, ಭಿನ್ನಾಭಿಪ್ರಾಯ ದೂರ ಆಗ್ತದೆ ಎಂಬಂತಹ ವಿಷಯಕ್ಕೆ ಬಂದಂತಹ 2 ರಾಜರು ಬಲಿಪಶು ಆಗ್ತಾರೆ. ಇದರ ಬಗ್ಗೆ ಒಂದು ಡೌಟ್ ಇರ್ತದೆ ಬೇರೆ ರಾಜರಿಗೆ, ಹಾಗೂ ಅಲ್ಲಿದ್ದಂತಹ ಲೋಕಲ್ ಪೀಪಲ್ಗೆ ಎಲ್ಲರಿಗೂ ಇದರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರ್ತದೆ. ಯಾಕೆಂದ್ರೆ ಈ ರಾಜನೇ ಏನಾದರೂ ಮಾಡಿರ್ಬೋದು ಅಂತ. ಬಟ್ ಏನಾಗ್ತದೆ ಅಂದ್ರೆ ಇವರ ಡೆತ್ತಿನ ನಂತರ ಬೇರೆ ಯಾರನ್ನೇ ನೋಡಿದ್ರು ಕೂಡ ಈ ರಾಜನಿಗೆ ಅವರೇ 2 ರಾಜರು ಕಾಣ್ತಿದ್ರಂತೆ. ಯಾರೇ ಬರ್ಲಿ, ಮಂತ್ರಿ ಆಗ್ಲಿ ಅಥವಾ ಯಾರೇ ಬರ್ಲಿ, ಕೆಲಸದವ್ರು ಯಾರೇ ಆಗ್ಲಿ, ನೋಡುವಾಗ ಅವರೇ ಕಾಣ್ತಾ ಕಾಣ್ತಾ ಈ ರಾಜ ಹುಚ್ಚಾಗಿದ್ದ. ಹಾಗೂ ಇನ್ನು ಎಲ್ಲರಿಗೂ ಗೊತ್ತಾದ ಮೇಲೆ ಇನ್ನು ಬಂದು ಎಲ್ಲರೂ ನನಗೆ ಹೊಡಿತಾರೆ ಎಂಬ ಹೆದರಿಕೆಯಿಂದ ಈ ರಾಜ ತಾನೇ ತಂದಂತಹ ವಿಷವನ್ನ ಕುಡಿದು ಅಲ್ಲೇ ಸುಸೈಡ್ ಮಾಡ್ಕೊಳ್ತಾನೆ. ಇದಾದ ನಂತರ ಈ ವಿಷಯ ಎಲ್ಲರಿಗೂ ಗೊತ್ತಾದ ನಂತರವೇ ಈ 3 ರಾಜರನ್ನ ಆ ಮನೆಯಲ್ಲೇ, ಆ ಚರ್ಚಿನ ಒಳಗೆಯೇ ಅವರನ್ನ ದಫನ್ ಮಾಡ್ತಾರೆ. ಅದ ನಂತರ ಅಲ್ಲಿಂದ ಶುರುವಾಗ್ತದೆ ಈ 3 ಕಿಂಗ್ಸ್ ಚರ್ಚ್ ಎಂಬಂತಹ ಹೆಸರು ಆ ಚರ್ಚಿಗೆ. ಇಷ್ಟರವರೆಗೂ ಕೂಡ ಆ ಚರ್ಚ್ ಬಂದ್ ಅಂತ ಹೇಳ್ತಾರೆ. ಬಟ್ ಎವ್ರಿ ಇಯರ್ ಜಾನ್ 6ಗೆ ಈ ಚರ್ಚ್ ಅನ್ನ ಒಂದು ಸಲಿಗೆ ಓಪನ್ ಮಾಡಿ ಪ್ರೇಯರ್ ಮತ್ತು ಅಲ್ಲಿ ಒಂದು ಫೆಸ್ಟಿವಲ್ ಮಾಡ್ತಾರೆ. ತುಂಬಾ ವೆರೈಟಿ ಆದಂತಹ ತಿನಿಸುಗಳನ್ನು ತಂದು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಪುನಃ ಆ ಚರ್ಚ್ ಹಾಗೆಯೇ ಕ್ಲೋಸ್ ಆಗಿದೆ. ಈ ಚರ್ಚಿಗೆ ತುಂಬಾನೇ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಹೋಗಿದ್ದಾರು ಕೂಡ. ಕೆಲವರಿಗೆ ಅದರ ವಿಷಯದಲ್ಲಿ ಪ್ರೆಸೆನ್ಸ್ ಫೀಲ್ ಆಗಿದೆ ಕೂಡ. ಇನ್ನು ಕೆಲವರಿಗೆ ಅಷ್ಟೇನಿಲ್ಲ. ಈ ಜಾಗಕ್ಕೆ ಪರ್ಮಿಷನ್ ಅಲೌಡ್ ಇದೆ ಅಂತ ಹೇಳ್ತಾರೆ, ಬಟ್ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಹಾಗೂ ಇದರ ಬಗ್ಗೆ ಇನ್ನೂ ಡೀಪ್ ಹೋಗ್ಲಿಕ್ಕೆ ಟ್ರೈ ಮಾಡುವಾಗ ಈ ಚರ್ಚಿನ ನಿಜ ಹೆಸರು ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳುವಾಗ
ಅದರ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿರಲಿಲ್ಲ. ಬಟ್ ಈ ಚರ್ಚನ್ನು ಪರ್ಟಿಕ್ಯುಲರ್ ಆಗಿ ಇಷ್ಟರವರೆಗೂ ಕೂಡ 3 ಕಿಂಗ್ಸ್ ಚರ್ಚ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೇನೆ. ಟಿಲ್ ದೆನ್